ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಗಾರ್ಲಿಕ್ ಚೀಸ್ ಮ್ಯಾಗಿ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೀವು ಬೇರೆ ಬೇರೆ ತರಹದ ಮ್ಯಾಗಿನ ತಿಂದಿರ್ತೀರಾ. ಒಂದ್ಸರಿ ನಾನ್ ಹೇಳೋ ತರ ಗಾರ್ಲಿಕ್ ಚೀಸ್ ಮ್ಯಾಗಿನ ಟೇಸ್ಟ್ ಮಾಡಿ ನೋಡಿ, ತುಂಬಾನೇ ಇಷ್ಟಪಟ್ಟು ತಿಂತೀರಾ. ರುಚಿ ಅಂತೂ ತುಂಬಾನೇ ಚೆನ್ನಾಗಿರತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋ ಮೊದ್ಲು ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಗಾರ್ಲಿಕ್ ಚೀಸ್ ಮ್ಯಾಗಿ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ಗಾರ್ಲಿಕ್ ಚೀಸ್ ಮ್ಯಾಗಿ ಹೇಗ್ ಮಾಡೋದು ನೋಡೋಣ. ಒಂದ್ ಬೌಲಿಗೆ 5 ರೆಡ್ ಚಿಲ್ಲಿ, 6 ಬೆಳ್ಳುಳ್ಳಿ ಎಸಳು ಹಾಕಿ 1 ಗ್ಲಾಸ್ ಆಗುವಷ್ಟು ಬಿಸಿ ನೀರನ್ನ ಹಾಕಿ ನೆನೆಲಿಕ್ ಬಿಡ್ಬೇಕು. ಬಿಸಿ ನೀರು ಹಾಕೋದ್ರಿಂದ ಬೇಗನೆ ನೆನೆಯುತ್ತೆ ಅಂತ 10 ರಿಂದ 15 ನಿಮಿಷ ನೆನೆಸ್ಕೊಂಡ್ರೆ ಸಾಕು. ಈಗ ನೆನೆಸಿರೋ ಚಿಲ್ಲಿ ಮತ್ತೆ ಗಾರ್ಲಿಕ್ ನ ಒಂದು ಮಿಕ್ಸಿ ಜಾರಿಗೆ ಹಾಕಿ ಸಣ್ಣಗೆ ರುಬ್ಕೊಳ್ಬೇಕು. ಈಗ ರುಬ್ಬಿ ಆಗಿದೆ. ಈಗ ಒಂದ್ ಪ್ಯಾನ್ ನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡು 1 ಬೌಲ್ ಆಗುವಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ಈಗ ರುಬ್ಬಿಟ್ಟಿರೋ ಚಿಲ್ಲಿ ಪೇಸ್ಟ್ ನ ಹಾಕೊಳ್ತಾ ಇದ್ದೀನಿ. ಚಿಲ್ಲಿ ಪೇಸ್ಟ್ ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಿಡ್ ನ ಕ್ಲೋಸ್ ಮಾಡಿ ಕುದಿ ಬರ್ಲಿಕ್ಕೆ ಬಿಡ್ಬೇಕು. 10 ನಿಮಿಷ ಇದು ಚೆನ್ನಾಗಿ ಕುದಿ ಬರ್ಬೇಕು. ಈಗ ಲಿಡ್ ನ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಾನಿಲ್ಲಿ 2 ಪ್ಯಾಕ್ ಆಗುವಷ್ಟು ಮ್ಯಾಗಿನ ತಗೊಂಡಿದ್ದೀನಿ, ಅದನ್ನ ಹಾಕೊಳ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ನಾವು ಹಾಕುವಂತಹ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ಈಗ ಮ್ಯಾಗಿ ಮಸಾಲ 2 ಪ್ಯಾಕ್ ಆಗುವಷ್ಟು ಹಾಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ನೋಡ್ಕೊಂಡು ಉಪ್ಪನ್ನ ಹಾಕೊಳ್ಳಿ. ಮ್ಯಾಗಿ ಮಸಾಲದಲ್ಲಿ ಉಪ್ಪಿರತ್ತೆ, ಹಾಗಾಗಿ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿ ಲಿಡ್ ನ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡಬೇಕು. ಇದು 5 ರಿಂದ 10 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ಬೇಯಿಸ್ಕೊಳ್ಳಿ. ಮ್ಯಾಗಿ ತುಂಬಾನೇ ಚೆನ್ನಾಗಿ ಬೇಯುತ್ತೆ, ಆದಷ್ಟು ಬೇಗ ಬೇಯುತ್ತೆ. ಈಗ 10 ನಿಮಿಷ ಆಗಿದೆ. ಲಿಡ್ ನ ಓಪನ್ ಮಾಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ದಯವಿಟ್ಟು ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಗ್ರೇವಿ ಹೀಗೆ ತಿಕ್ಕಾಗಿ ಬರ್ಬೇಕು, ಅಲ್ಲಿವರೆಗೂ ನೀವು ಇದನ್ನ ಬೇಯಿಸ್ಕೊಳ್ಬೇಕು. ಈಗ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ 100 ಗ್ರಾಮ್ ಆಗುವಷ್ಟು ಚೀಸ್ ನ ತಗೊಂಡಿದ್ದೀನಿ. ಅದನ್ನ ಹೀಗೆ ಎಲ್ಲಾ ಕಡೆ ಹಾಕೊಳ್ಬೇಕು. ಚೀಸ್ ನ ಎಲ್ಲಾ ಕಡೆ ಹಾಕೊಂಡು ಲಿಡ್ ನ ಕ್ಲೋಸ್ ಮಾಡಿ 5 ನಿಮಿಷ ಲೋ ಫ್ಲೇಮ್ ಅಲ್ಲೇ ಇಟ್ಟು ಬೇಯಿಸ್ಕೊಳ್ಬೇಕು. ಚೀಸ್ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗ್ಬೇಕು. ಈಗ 5 ನಿಮಿಷ ಆಗಿದೆ. ಲಿಡ್ ನ ಓಪನ್ ಮಾಡಿ ಚೀಸ್ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ. ಈಗ ರುಚಿಕರವಾದ ಗಾರ್ಲಿಕ್ ಚೀಸ್ ಮ್ಯಾಗಿ ರೆಡಿ ಆಗಿದೆ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆಯಲ್ಲಿ ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.